ಪ್ರಾರ್ಥನೆ. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗೇನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಅರಿಯಲಿ. ಓಂ ಶಾಂತಿ ಶಾಂತಿ ಶಾಂತಿ. ಸಾಧನ ಚತುಷ್ಟಯದ 2ನೇ ಅಧ್ಯಾಯ, ದೀಕ್ಷೆ ಮತ್ತು ಅದಕ್ಕೆ ದಾರಿ ಅಂತ. ಇಲ್ಲಿ ದೀಕ್ಷೆ ಅಂದ್ರೆ ನಮಗೆ ಗುರುಗಳು ಕೊಡುವಂತ ಒಂದು ಸ್ಥಿತಿ. ನಾವು ಪರಿಪೂರ್ಣರಾಗಿದ್ರೆ, ನಮ್ಮ ಮೇಲೆ ಗುರುಗಳಿಗೆ ನಂಬಿಕೆ ಬಂದ್ರೆ ಆವಾಗ ಮಾತ್ರ ದೀಕ್ಷೆಗೆ ಅರ್ಹರು. ನಾವು ಹೆಂಗಂದ್ರಂಗೆ ಜೀವನ ನಡೆಸಿರೋವ್ರಿಗೆಲ್ಲ ದೀಕ್ಷೆ ಯಾರಿಗಂದ್ರೆ ಅವ್ರಿಗೆ ಯಾವಾಗಂದ್ರೆ ಆವಾಗಲೇ ಕೊಡೋದಕ್ಕೆ ಸಾಧ್ಯವಿಲ್ಲ. ನಾವು ಪಕ್ವ ಆಗ್ಬೇಕು, ಆವಾಗ ಮಾತ್ರ ದೀಕ್ಷೆ ಕೊಡೋದಕ್ಕೆ ಸಾಧ್ಯ. ಅದಕ್ಕೆ ದಾರಿ ಅಂದ್ರೆ ಇಲ್ಲಿ ಯಾರು ಆ ಮಾರ್ಗದಲ್ಲಿ ಹೋಗ್ಬೇಕಂತ ಇಷ್ಟಪಡ್ತಾರೋ, ಯಾರಿಗೆ ನಿಜವಾದ ಒಂದು ಆಧ್ಯಾತ್ಮಿಕ ಜೀವನ ನಡೆಸ್ಬೇಕಂತ ಕಾಯ ವಾಚ ಮನಸ್ಸ ಒಪ್ಪಿರ್ತಾರೋ ಅಂಥವರು ಆ ಮಾರ್ಗವನ್ನ ಸೇರೋದಕ್ಕೆ ಅರ್ಹರು. ಅಂದ್ರೆ ಯೇಸು ಕ್ರಿಸ್ತರು ಕೂಡ ಬೈಬಲ್ನಲ್ಲಿ ಈ ತರ ಹೇಳಿದ್ದಾರೆ, ಬಾಗಿಲು ತಟ್ಟಿದರೆ ತೆರೆಯಲ್ಪಡುವುದು ಅಂತ. ಅಂದ್ರೆ ಅದು ಹುಡುಕರಿ ನೀವು ಕಾಣುವಿರಿ ಅಂತ ಯೇಸು ಕ್ರಿಸ್ತ ಕೂಡ ಬೈಬಲ್ ಗ್ರಂಥದಲ್ಲಿ ಆ ತರ ಕ್ರಿಸ್ತ ದೇವರು ಹೇಳಿದ್ದಾರೆ. ಆದ್ರಿಂದ ನಾವು ಯಾರಿಗೆ ಬೇಕೋ, ಯಾರು ಇಷ್ಟಪಡ್ತಾರೋ ಅವರಿಗೆ ಎಲ್ಲರಿಗೂ, ಯಾರು ಇಷ್ಟಪಟ್ಟರೆ ಅವರೆಲ್ಲರಿಗೂ ಈ ಒಂದು ಆಧ್ಯಾತ್ಮಿಕ ಮಾರ್ಗ ಸಿಗುತ್ತೆ ಅಂತ. ಅದು ದಾರಿ. ಇಲ್ಲಿ ದೊಡ್ಡವರು ಯಾರು ಅಂತ ಒಂದು ಪ್ರಶ್ನೆ. ದೊಡ್ಡವರು ಯಾರು? ನಾವು ಈ ಪ್ರಪಂಚದಲ್ಲಿ ಸಾಮಾನ್ಯವಾಗಿ ನಾವು ಹೇಳೋದೇನೆಂದ್ರೆ, ದೊಡ್ಡವರಂದ್ರೆ ವಯಸ್ಸು ಮೇರೆಗೆ ಇವ್ರು ಚಿಕ್ಕವರು, ಅವ್ರು ದೊಡ್ಡವರು ಅಂತ ಪ್ರಾಪಂಚಿಕ ದೃಷ್ಟಿಯಲ್ಲಿ ಹೇಳ್ತೀವಿ. ಆಗಲ್ಲ. ದೊಡ್ಡವರಂದ್ರೆ ಬೆಳೆದ ಬುದ್ಧಿಜೀವಿಗಳಾಗಬೇಕು. ಇವಾಗ ಈ ನಮ್ಮ ಗುರುಗಳಾದಂತಹ JK ಅವರು, ಕೃಷ್ಣಮೂರ್ತಿ ಅವರು ತನ್ನ ಬಾಲ್ಯಾವಸ್ಥೆ 13 ವರ್ಷಗಳು, ಅವರು ಹುಟ್ಟದ 13 ವರ್ಷಗಳಿಗೇನೆ ಅವರು ದೊಡ್ಡವರು ಅನಿಸ್ಕೊಂಡ್ರು. ಯಾಕಂದ್ರೆ ಅವರು ಮೊದಲೇ ಬೆಳೆದಿದ್ದಾರೆ, ಹಿಂದಿನ ಜನ್ಮಗಳಲ್ಲೇ ಅನೇಕ ಅನುಭವಗಳು ಪಡ್ಕೊಂಡಿದ್ದಾರೆ. ಆದ್ರಿಂದ ಅವರಿಗೆ ಈ ಒಂದು ಅವರು ಕಾಮಶರೀರದಲ್ಲಿ ಕನಸಿನಲ್ಲಿ ಪ್ರತಿನಿತ್ಯ KH ಗುರುಗಳು ಒಂದು ಬೋಧೆ ಕೊಟ್ಟರು. ಆ ಕನಸು ಬಂದಾಗ ಆ ಕನಸೆಲ್ಲವೂ ಬೆಳಿಗ್ಗೆ ಎದ್ದ ತಕ್ಷಣನೇ ಅವರು ಜ್ಞಾಪಕ ಇಟ್ಕೊಂಡು ಪ್ರಾತಃ ಕಾಲದಲ್ಲಿ ಬರವಣಿಗೆ ಏನೇನು ಬಂತೋ ಅದೆಲ್ಲನೂ ಬರವಣಿಗೆಯಲ್ಲಿ ಬರೆದಿಟ್ರು, ಕೈನಲ್ಲಿ ಬರೆದು ಪತ್ರಗಳು ಇಟ್ರು. ಅವೆಲ್ಲವನ್ನು ಇಟ್ಟಿದಾಗ ಆ ಪತ್ರಗಳು ಇರೋದ್ರಿಂದ ಅವ್ರಿಗೆ ಈ ಜೀವನ ಅನೇಕ ಜನ್ಮಗಳ ಅನುಭವದ ನಂತರ ಈ ಒಂದು ಬರುತ್ತೆ. ಅವರು 13 ವರ್ಷದಲ್ಲೇನೆ ಅವ್ರಿಗೆ ಒಂದು ಬುದ್ಧಿ, ಚತುರತೆ, ಮನೋನಿಗ್ರಹ, ಶಾರೀರಿಕ ನಿಗ್ರಹ, ಆಮೇಲೆ ಆತ್ಮಶಕ್ತಿ ಇವೆಲ್ಲನೂ ಬೆಳೆಸ್ಕೊಂಡ್ರು. ಅವರು ಬೆಳೆಸ್ಕೋಬೇಕಾದ್ರೆ ಹಿಂದಿನ ಜನ್ಮಗಳ ಒಂದು ಸುಕೃತ ಕರ್ಮದ ಫಲ ಇಲ್ದಿದ್ರೆ ಬರೋದಿಲ್ಲ. ಒಂದೇ ಜನ್ಮದಲ್ಲಿ ನಾವು ಪರಿಪೂರ್ಣರಾಗಬೇಕಂದ್ರೆ ಸಾಧ್ಯವಿಲ್ಲ. ಆದ್ರಿಂದ JK ಅವರು ಆ ಒಂದು ಮಟ್ಟಕ್ಕೆ ಏರಿದ್ರು. ಹಿಂದಿನ ಜನ್ಮಗಳಲ್ಲಿ ಅನೇಕ ಅನುಭವಗಳನ್ನು ಪಡ್ಕೊಂಡಿರೋ ಕಾರಣ ಈ ಜನ್ಮದಲ್ಲಿ ಅವರಿಗೆ ಸುಲಭವಾಯಿತು ಅಂತ. ಇನ್ನು ಈ ಕಾಲದ ಸ್ಥಿತಿ, ಇವಾಗ ಕಾಲ ಸಮಯ, ಮಾತಾಪಿತೃಗಳ ಕರ್ತವ್ಯ ಏನು ಈ ಕಾಲದಲ್ಲಿ ಅಂದ್ರೆ, ಎಲ್ಲಾ ಕಾಲದಲ್ಲೂ ಒಳ್ಳೆಯವರಿಗೆ ಒಳ್ಳೆಯದೇ, ಕೆಟ್ಟವರಿಗೆ ಕೆಟ್ಟದ್ದು. ಎಲ್ಲಾ ಕಾಲ ಏನು ಮಾಡೋದಿಲ್ಲ, ಕಾಲ ಯಾವಾಗ್ಲೂ ಒಳ್ಳೆಯದಾಗೆ ಇರುತ್ತೆ. ಇಲ್ಲಿ ಈ ಬಾಲಕರಲ್ಲಿಯೂ ಕೂಡ ಇವಾಗ ನಮಗೆ ತಿಳಿದಾಗೆ ಚಿಕ್ಕ ಮಕ್ಕಳಲ್ಲೇ ಅನೇಕ ಒಂದು ವೈವಿಧ್ಯತೆ ಇರುತ್ತೆ. ಅವರು ಭಾರಿ ಜ್ಞಾನಿಗಳು, ದೈವ ಭಕ್ತರು, ಎಲ್ಲ ಸ್ಥಿತಿಯಲ್ಲೂ ಕೂಡ ಅವರು ಚಿಕ್ಕವರಲ್ಲೇ ಬೆಳೆದಿರುತ್ತೆ. ಏನು ಕಾರಣ ಅಂದ್ರೆ, ಅವರು ಹಿಂದಿನ ಜನ್ಮದಲ್ಲೇ ಅವರು ಅನೇಕ ರೀತಿಯಲ್ಲಿ ಉತ್ತಮ ಒಂದು ಸನ್ಮಾರ್ಗ ದೃಷ್ಟಿಯಲ್ಲಿ ಬೆಳೆದಿರ್ತಾರೆ. ಒಂದು ಆತ್ಮಜ್ಞಾನವನ್ನು ಕೂಡ ಆಸೆ ಪಟ್ಟು ಪಡೆದಿರ್ತಾರೆ. ಆ ಒಂದು ಸಂಚಿತ ಇದರಿಂದ ಈ ಜನ್ಮದಲ್ಲಿ ಅವರಿಗೆ ಈ ಒಂದು ಸುಕೃತ ಫಲ ಸಿಗುತ್ತೆ ಅಂತ. ಈ ಸ್ಥಿತಿ ಮಕ್ಕಳಲ್ಲೇ ಬರುತ್ತೆ. ಆದ ಕಾರಣ ನಾವು ಮಾತಾಪಿತೃಗಳ ಕರ್ತವ್ಯ ಏನಂದ್ರೆ,
ನಮ್ಮ ಮಕ್ಕಳಲ್ಲೇ ಯಾಕೆ ಅಂತ, ನಮ್ಮಲ್ಲೇ ನಮ್ಮ ಹೊಟ್ಟೆಯಲ್ಲೇ ಅಂತ ಮಕ್ಕಳು ಯಾಕೆ ಹುಟ್ಟಬಾರ್ದಲ್ವಾ? ಆ ಒಂದು ದೃಷ್ಟಿ ಇಟ್ಟುಕೊಂಡು ನಾವು ಯಾವಾಗಲೂ ಉತ್ತಮ ರೀತಿಯಲ್ಲಿ ಉತ್ತಮ ಯೋಚನೆಗಳು, ಭಾವನೆಗಳು, ಕರ್ತವ್ಯಗಳು ಎಲ್ಲ ಉತ್ತಮ ರೀತಿಯಲ್ಲಿ ಇಟ್ಟುಕೊಂಡು ಬದುಕಿ ಬಾಳ್ತಾ ಇದ್ರೆ ನಮ್ಮ ಹೊಟ್ಟೆಯಲ್ಲಿ ಮಹಾತ್ಮರ ಒಂದು ಅನುಗ್ರಹದಿಂದ ಕರ್ಮದೇವತೆಗಳು ಒಂದು ಕೃಪೆಯಿಂದ ನಮಗೆ ನಮ್ಮ ಹೊಟ್ಟೆಯಲ್ಲಿ ಅಂತ ಮಕ್ಕಳು ಹುಟ್ಟಬಹುದು. ಆವಾಗ ಅವರಿಗೆ ನಾವು ನಮ್ಮ ಕರ್ತವ್ಯ ಏನು, ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರುವಂತ ಮಕ್ಕಳಿಗೆ ನಾವು ಸುಗುಣಾಭ್ಯಾಸ ಕೊಡಬೇಕು. ಬಾಲ್ಯದಿಂದಲೇ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೈತೆ ಅಂತ ಒಂದು ಗಾದೆ ಇದೆಯಲ್ಲ, ಆ ದೃಷ್ಟಿ ಇಟ್ಕೊಂಡು ನಾವು ತಂದೆ ತಾಯಿಗಳು ಆ ಮಕ್ಕಳಿಗೆ ನಾವು ಒಳ್ಳೆಯ ಸುಕೃತ ಒಂದು ಬೋಧೆಯನ್ನು ಕೊಡಬೇಕು. ಒಂದು ಅವರಿಗೆ ಸುಗುಣಾಭ್ಯಾಸ ಮಾಡಬೇಕು, ಸತ್ಕರ್ಮಗಳಲ್ಲಿ ನಿರತರಾಗಬೇಕು, ಸದ್ಭಾವನೆಯಿಂದ ಸದ್ವರ್ತನೆಯಿಂದ ಒಂದು ದೊಡ್ಡವರ ಹತ್ರ ಯಾವ ತರ ನಡ್ಕೋಬೇಕಂತ ಚಿಕ್ಕನ್ನಲ್ಲೇ ಅವ್ರಿಗೆ ಪಾಠ ಕಲಿಸ್ಕೊಡ್ಬೇಕು. ಅವರು ಒಳ್ಳೆಯ ಉತ್ತಮ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಆತ್ಮದೃಷ್ಟಿಯಲ್ಲಿ ಬಾಳೋ ಹಂಗೆ ಅವರನ್ನು ನಾವು ಬೆಳೆಸ್ಬೇಕು. ಅದಿಲ್ಲದೆ ಹೋದ್ರೆ ನಮ್ಮ ಕರ್ತವ್ಯ ಅದಾಗಲ್ಲ. ಆದ್ರಿಂದ ನಾವು ಯಾಕೆ ಈ ಒಂದು ಆಧ್ಯಾತ್ಮಿಕ ಸಂಘದಲ್ಲಿ ಸೇರಿರೋದ್ರಿಂದ ನಮ್ಮ ಆದ್ಯ ಕರ್ತವ್ಯ ಮೊದಲು ನಮ್ಮ ಮಕ್ಕಳನ್ನ, ನಮ್ಮ ಮನೆಯವರನ್ನ ತಿದ್ದಬೇಕು. ಅವರನ್ನ ಉತ್ತಮ ರೀತಿಯಾಗಿ ಒಂದು ದೇವರು ಮೆಚ್ಚೋ ತರ, ಗುರುಗಳು ಮೆಚ್ಚೋ ತರ ಅವರು ಆಗ್ಬೇಕು, ಬುದ್ಧಿವಂತರ ಜ್ಞಾನಿಗಳಾಗ್ಬೇಕು. ಲೋಕ ಕಲ್ಯಾಣಕ್ಕಾಗಿ ಅವರು ಕೂಡ ದುಡಿಬೇಕು. ಆ ತರ ಅವರು ಸದ್ಭಾವನೆ ಬೆಳಿಬೇಕು. ಆ ಬೆಳಿಬೇಕಂದ್ರೆ ನಾವು ನಮ್ಮ ಮಕ್ಕಳನ್ನ ಪ್ರೀತಿಯಿಂದ ಅಚ್ಚುಕಟ್ಟಾದ ಒಂದು ಪರಿಸರ ಉಂಟು ಮಾಡಿ ಅವ್ರಿಗೆ ಕೊಡಬೇಕಾಗುತ್ತೆ. ಅದು ನಮ್ಮ ಆದ್ಯ ಕರ್ತವ್ಯ. ಇದು ಮಾತಾಪಿತೃಗಳು ಸದಾ ನೆನಪಿನಲ್ಲಿಟ್ಟುಕೊಂಡು ನಾವು ಮಾಡಬೇಕಾಗುತ್ತೆ. ಅದಿಲ್ಲ ಅಂದ್ರೆ ನಾವು ಈ ಸಂಘದಲ್ಲಿದ್ರೂ ಕೂಡ ತಪ್ಪಾಗುತ್ತೆ ಅಂತ. ಆದ್ರಿಂದ ನಾವು ಈ ಒಂದು ಇದು ನಮ್ಗೆ ನೋಡಿ, ನಾವು ಇವಾಗ ಈ ಒಂದು ಮಹಾ ಸತ್ ಸಂಘದಲ್ಲಿ ಭಾಗಿಯಾಗಬೇಕಾದ್ರೆ ಕಾರಣ ಏನು? ನಮ್ಮ ಹಿಂದಿನ ಜನ್ಮಗಳ ಸುಕೃತ ಕರ್ಮಗಳ ಫಲ ಮತ್ತು ನಮ್ಮ ತಂದೆ ತಾಯಿಗಳ ಒಂದು ಗಾಢವಾದ ಆಶೀರ್ವಾದ. ತಂದೆ ತಾಯಿಗಳ ಆಶೀರ್ವಾದ ಇಲ್ಲದೆ ಇದ್ರೆ ನಮ್ಮಲ್ಲಿ ಒಳ್ಳೆತನ ಬರೋದಕ್ಕೂ ಸಾಧ್ಯವಿಲ್ಲ. ಅವ್ರದ್ದು ಬೇಕೇ ಬೇಕಾಗುತ್ತೆ. ಅವರು ಕೂಡ ನಮ್ಮ ತಂದೆ ತಾಯಿಗಳು ಒಂದು ಸತ್ಸಂಕಲ್ಪ ಇರೋದ್ರಿಂದನೇ ಅವರ ಸಂಕಲ್ಪ ನೆರವೇರಿದೆ. ಅದೇ ಭಾಗ್ಯ. ನಾವು ಇವಾಗ ನಮ್ಮ ತಂದೆ ತಾಯಿಗಳಿಗೆ ಕೊಡುಗೆ ಕೊಡ್ಬೇಕಂದ್ರೆ ನಾವು ಉತ್ತಮರಾಗಿ ಬಾಳ್ಬೇಕು. ಲೋಕದಲ್ಲಿ ನಾವು ಯಾವುದೇ ರೀತಿಯಲ್ಲಾಗಲಿ ಉಪಕಾರಸ್ಥರಾಗಿ ಆ ದೇವರು, ಗುರುಗಳು, ಪ್ರಜೆಗಳ ಸೇವೆ ಎಲ್ಲ ಮಾಡ್ಬೇಕಾಗುತ್ತೆ. ಈ ಒಂದು ರೀತಿಯಲ್ಲಿ ನಾವು ಬದುಕು ಬಾಳಬೇಕು. ಈ ಒಂದು ದೃಷ್ಟಿ ಅವರ ಸಂಕಲ್ಪದಿಂದಾನೇ, ಗುರುಗಳ ಮಹಾತ್ಮರ ಪ್ರೇರಣೆಯಿಂದಾನೇ ನಾವು ಈ ಒಂದು ಸನ್ಮಾರ್ಗದಲ್ಲಿ ಭಾಗಿಯಾಗೋಕ್ಕೂ ಕೂಡ ಒಂದು ಫಲ ಸಿಕ್ಕಿದೆ. ಅದು ನೆನಪಿನಲ್ಲಿಟ್ಟುಕೊಂಡು ಇವತ್ತಿನ ದಿವಸ ನಮ್ಮ ಮಕ್ಕಳನ್ನು ಕೂಡ ಆ ತರ ಬೆಳೆಸ್ಬೇಕು. ಅದೇ ನಮ್ಮ ನಿಜವಾದ ಉದ್ದೇಶ. ನಮ್ಮ ಮಕ್ಕಳನ್ನು ಉತ್ತಮರನ್ನಾಗಿ ಬೆಳೆಸಿದ್ರೆ ನಾವು ಮಹಾತ್ಮರಿಗೆ ಕೊಡುಗೆಯಾಗಿ ಅವ್ರಿಗೆ ಗಿಫ್ಟ್ ಕೊಟ್ಟಂಗೆ, ಮಹಾತ್ಮರಿಗೆ ನಾವು ಏನೋ ಒಂದು ಕಾಣಿಕೆ ಕೊಟ್ಟಂಗೆ. ಯಾಕಂದ್ರೆ ಅವರು ಈ ಬೋಧೆ ನಮ್ಗೆ ಕೊಟ್ಟಿರೋದ್ರಿಂದ ಅದರ ವಾಪಸ್ಸು ನಾವು ಫಲ ಅವ್ರಿಗೆ ಇದು ಕೊಡೋದು. ನಾವು ಉತ್ತಮರಾಗಬೇಕು, ನಮ್ಮ ಮಕ್ಕಳು ಉತ್ತಮರಾಗಬೇಕು, ನಮ್ಮ ನೆರೆಹೊರೆಯವರನ್ನು ಕೂಡ ಉತ್ತಮರಾಗಿ ಪರಿವರ್ತನೆ ಆಗಲು ನಾವು ಅವಕಾಶ ಮಾಡಿಕೊಡ್ಬೇಕು. ನಾವು ಜ್ಞಾನದ ರೂಪದಲ್ಲೇ, ಟೋಟಲ್ ಆಗಿ ಜ್ಞಾನದ ರೂಪದಲ್ಲೇ ಎಲ್ಲಾ ವಿಧದಲ್ಲೂ ಸಹಾಯ ಮಾಡಬಹುದು ಶಕ್ತಿ ಇದ್ರೆ. ಮುಖ್ಯವಾಗಿ ಈ ಆತ್ಮಜ್ಞಾನದ ರೂಪದಲ್ಲೇ ನಾವು ಕೊಟ್ರೆ ನಿಜವಾಗಲೂ ನಾವು ಭಾಗ್ಯವಂತರೇ ಅಂತ ನಮಗೆ ನಾವೇ ಪ್ರಶಂಸಿಸ್ಕೊಳ್ಬಹುದು. ಆದ ಕಾರಣ ಹಂಗ ಮಾಡ್ಬೇಕು. ಇದು ಮಾತಾಪಿತೃಗಳ ಆದ್ಯ ಕರ್ತವ್ಯ. ಆಮೇಲೆ ದೀಕ್ಷೆ ಅಂದ್ರೆ ಜೆ.ಕೆ. ಅವರಿಗೆ ದೀಕ್ಷೆ ಕೊಡೋದಕ್ಕಾಗೆ ಅವರು ಬಾಲ್ಯದಲ್ಲೇ ಅವರಿಗೆ ಈ ಒಂದು ಮಹಾಗ್ರಂಥ ಏನು ಪರಮಗುರು ಚರಣ ಸನ್ನಿಧಿ ಅಂತ ಪುಟ್ಟ ಗ್ರಂಥ ಆದ್ರೂ ಕೂಡ ಅದರಲ್ಲಿ ಅಡಗಿರುವಂತ ಸಾರಾಂಶ ಭಾರಿ ಅತ್ಯುನ್ನತ ಮಟ್ಟದ ಒಂದು ಸಾರಾಂಶ. ಇದು ನಾವು ಈ ಮಾನವರಿಗೆ ವಿವೇಚನೆಗೆ ಅತ್ಯಂತ ಬೇಕೇ ಬೇಕಾಗಿರುವಂತ ಒಂದು ಅಂಶ ಅದರಲ್ಲಿ ಅಡಗಿದೆ. ಅಂತ ಒಂದು ಬೋಧೆ ಮಹಾತ್ಮರಿಂದ ನೇರವಾಗಿ ಅವರಿಗೆ ಕನಸಿನ ರೂಪದಲ್ಲಿ ಕೊಟ್ಟಿರುವಂತ ಬೋಧೆ ಇದು. ಆದ್ರಿಂದ ಈ ಪರಮಗುರು ಚರಣ ಸನ್ನಿಧಿ ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ಅಂತ ಇಂಗ್ಲಿಷ್ ನಲ್ಲಿ ಆ ಒಂದು ಇದು ನಾವು ಸದಾ ಆ ಮಹಾತ್ಮರ ಪಾದಗಳ ಹತ್ರ ನಾವು ಇರ್ಬೇಕು. ಪ್ರತಿಯೊಬ್ಬ ಮಾನವರು ಕೂಡ ಆ ಒಂದು ದೃಷ್ಟಿ ನಾವು ಯಾವಾಗಲೂ ಬೆಳೆಸ್ಕೊಂಡು ಅದನ್ನ ಆ ಪಾದಗಳ ಹತ್ರ ಇರ್ಬೇಕಂದ್ರೆ ಅರ್ಥ ಏನು? ಆ ಒಂದು ಗ್ರಂಥದಲ್ಲಿ ಕೊಟ್ಟಿರುವಂತ ಬೋಧೆಯನ್ನ ನಾವು ಸದಾ ಸ್ಮರಿಸ್ಕೊಂಡು ನಾವು ಚಿರಋಣಿಗಳಾಗಿ ಲೋಕ ಸೇವೆ ಮಾಡೋದಕ್ಕೆ ಅಣಿಯಾಗಬೇಕು ಅಂತ. ಈ ತರ ದೀಕ್ಷೆ ಯಾರಿಗಂದ್ರೆ ಅವ್ರಿಗೆ ಕೊಡೋದಿಲ್ಲ ಮಹಾತ್ಮರು.
ನಾವು ಪಕ್ಕ ಬೆಳೆದಿರ್ಬೇಕು, ಆ ಅಂತಸ್ತಿಗೆ ಬೆಳೆದಿರ್ಬೇಕು, ಆವಾಗ ಮಾತ್ರ ದೀಕ್ಷೆ ಕೊಡೋದಕ್ಕೆ ಸಾಧ್ಯ ಅಂತ. ಆದ್ರಿಂದ ಆ ಮಟ್ಟಕ್ಕೆ ಜೀವನ ಅನೇಕ ಜನ್ಮಗಳು ಎತ್ತಿ ತಿಳುವಳಿಕೆ ಪಡೆದು ಮುಂದೆ ಎತ್ತುವನು ಎನ್ನುವ ತಿಳುವಳಿಕೆಯಿಂದ ಆ ಕೆಲಸ ಮಾಡುವುದು. ಏನು ಅಂದ್ರೆ ನಾವು ಅನೇಕ ಜನ್ಮಗಳು ಎತ್ತಿ ಅನೇಕ ಜನ್ಮಗಳಲ್ಲಿ ನಾವು ಸುಕೃತ ಕರ್ಮಗಳು ಮಾಡಿರುವ ಫಲದಿಂದ ಈ ಜನ್ಮದಲ್ಲಿ ಈ ಭಾಗ್ಯ ನಮಗೆ ಸಿಕ್ಕಿದೆ. ಇದು ಇವಾಗ ಇಷ್ಟಕ್ಕೇನಾ? ನಾವು ನಮ್ಮ ಬೆಳವಣಿಗೆ ಅಪಾರವಾಗಿದೆ, ಇನ್ನ ಇದೆ. ನಾವು ಎಷ್ಟೋ ತಿಳ್ಕೊಬೇಕು. ಒಂದು ಸಾಸುವೆ ಕಾಳ ಇವಾಗ ತಿಳ್ಕೊಂಡಿರೋದು. ಆದ ಕಾರಣ ನಾವು ಈ ಜನ್ಮದ ಇನ್ನು ಮುಂದಿನ ಜನ್ಮಗಳಲ್ಲೂ ಕೂಡ ನಾನು ಎಷ್ಟು ತಿಳ್ಕೊಬೇಕನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ನಾವು ಈ ಒಂದು ಮಾರ್ಗದಲ್ಲಿ ಪ್ರಯಾಣ ಮಾಡ್ಬೇಕು ಅಂತ. ನಾವು ತ್ರಿಕರಣ ಶುದ್ಧಿಯಿಂದ ಕಾಯ ವಾಚ ಮನಸ ಪರಿಶುದ್ಧವಾಗಿ ಇರ್ಬೇಕಾಗುತ್ತೆ. ನಾವು ದೇಹಾತ್ಮ ಭಾವನೆಯಲ್ಲಿ ಯಾವಾಗ ಪರಿಶುದ್ಧವಾದ ಜೀವನ ನಡೆಸ್ತೀವೋ ಆವಾಗ ಮಾತ್ರ ಈ ಆತ್ಮ ದೃಷ್ಟಿಯಲ್ಲಿ ಬಾಳೋದಕ್ಕೆ ಸಾಧ್ಯವಾಗುತ್ತೆ. ಫಸ್ಟ್ ಕೆಳಗಿನ ಮಟ್ಟದಲ್ಲಿ ನಾವು ಶುದ್ಧಿ ಆಗ್ಬೇಕು. ಯಾವಾಗ ಇಲ್ಲಿ ಶುದ್ಧಿ ಆಗುತ್ತೆ ಅವಾಗ ಮೇಲಿನ ಮಟ್ಟ ಅದೇ ನಮ್ಗೆ ಲಭ್ಯವಾಗುತ್ತೆ ಅಂತ. ಆ ದೃಷ್ಟಿಯಿಂದ ನಾವು ತ್ರಿಕರಣ ಶುದ್ಧಿಯಿಂದ ಬರ್ಬೇಕು. ಈ ಜೀವಾತ್ಮ ದೇಹಾತ್ಮ ಪೂರಕವಾಗಿರ್ಬೇಕು ಅಂದ್ರೆ ಒಂದಾಗಿರ್ಬೇಕು. ಜೀವಾತ್ಮ ಒಂದು ಕಡೆ, ದೇಹಾತ್ಮ ಒಂದು ಕಡೆ ಇರ್ಕೂಡ್ದು. ಜೀವಾತ್ಮ ಏನು ಸದ್ಗುಣಗಳಿಂದನೇ ಕೂಡಿದೆ, ಎಲ್ಲವೂ 1% ಕೂಡ ಕೆಟ್ಟದ್ದಿಲ್ಲ ಜೀವಾತ್ಮನಲ್ಲಿ. ಈ ದೇಹಾತ್ಮದಲ್ಲಿರುವಂತ ಮಾಲಿನ್ಯವನ್ನ ಹೋಗಲಾಡಿಸ್ಕೊಂಡ್ರೆ ಅದು ಅದೇ ಆಗುತ್ತೆ, ಏಕವಾಗುತ್ತೆ. ಏಕದೇಹ ನ್ಯಾಯ ಅಂತಾರಲ್ವಾ, ಹಂಗಾಗ್ಬೇಕು. ಇದೇ ಉದ್ದೇಶ ಕೂಡ. ದೇಹಾತ್ಮ ದೃಷ್ಟಿಯಲ್ಲಿ ನಾವು ಯಾವಾಗ ಪರಿಶುದ್ಧರಾಗ್ತೀವೋ ಕಾಯವಾಚ ಮನಸ, ಆವಾಗ ಆ ಜೀವಾತ್ಮ ನಮ್ಮನ್ನ ಮೆಚ್ಕೊಳ್ತಾನೆ. ಜೀವಾತ್ಮ ವಿಕಾಸ ಆಗೋದು ಈ ದೃಷ್ಟಿಯಿಂದನೇ. ನಾವು ದೇಹಾತ್ಮ ದೃಷ್ಟಿಯಲ್ಲಿ ಸತ್ಕರ್ಮಗಳು ಸದಾ ಮಾಡ್ತಾ, ಸಚ್ಚಿಂತನೆ ಮಾಡ್ತಾ, ಈ ಲೋಕಕ್ಕೆ ಕಂಟಕರಾಗದೇರ ನಾವು ಉತ್ತಮರಾಗಿದ್ರೆ ನಿಜವಾಗ್ಲೂ ಆವಾಗ ನಮ್ಮಲ್ಲಿರೋ ಆತ್ಮ ವಿಕಾಸ ಆಗುತ್ತೆ. ನಮ್ಮ ಉದ್ದೇಶ ಏನು? ಆತ್ಮ ವಿಕಾಸ ಮಾಡ್ಕೊಳ್ಳೋದು. ಅಂದ್ರೆ ಆತ್ಮ ವಿಕಾಸ ಆದ್ರೆ ಆತ್ಮ ಸಾಕ್ಷಾತ್ಕಾರ ಆದಂಗೆನೆ. ಅದೇ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಆತ್ಮ ವಿಕಾಸನೇ. ಆತ್ಮ ಬೆಳವಣಿಗೆ ಆಗಿದೆ ಅಂದ್ರೆ ನಾವು ಆತ್ಮನನ್ನು ಬೆಳವಣಿಗೆ ಆಗುವಂಗೆ ಮಾಡ್ಬೇಕು. ನಾವು ಅಂದ್ರೆ ಈ ದೇಹಾತ್ಮ ಭಾವನೆಯಲ್ಲಿ ನಾವು ಪರಿಶುದ್ಧರಾಗ್ಬೇಕು ಅಂತ. ಇಲ್ಲಿ ಬಾಲ ಮತ್ತು ವೃದ್ಧ ಜೀವರು ಅಂತ ನಾವು ನೋಡಿ, ಮಾನವ ಅಂದ್ರೆ ಮೊದಲು ಆದಿಮಾನವರಾಗಿ ಕಾಡು ಮನುಷ್ಯರಾಗಿ ಹುಟ್ಟುತ್ತೀವಿ. ಆವಾಗ ಏಕ್ದಮ್ ನಮ್ಗೆ ಅರೂಪ ಲೋಕ, ಅರೂಪ ಶರೀರ ಬೆಳವಣಿಗೆ ಆಗಿರೋದಿಲ್ಲ. ಬೆಳವಣಿಗೆನೇ ಇಲ್ಲ, ಅರೂಪದ ಶರೀರನೇ ಇರೋದಿಲ್ಲ. ಅಲ್ಲಿ ಕಾರಣ ಶರೀರ ಅಂತ ಅದು ಇರೋದಿಲ್ಲ. ಅದು ಜಾಸ್ತಿ ಶೇಷಾವಸ್ಥೆಯಲ್ಲಿ ಇರುತ್ತೆ. ಆದ್ರೆ ಇನ್ನು ಅದೇ ತರ ಈ ರೂಪದೇಹ ಮತ್ತು ಕಾಮದೇಹ ಕೂಡ ಇನ್ನು ಇದ್ದಿದ್ದು ಕಡಿಮೆ ದರ್ಜೆಯಲ್ಲಿ ಇರ್ತದೆ. ಅವರು ಅಜ್ಞಾನದ ರೂಪದಲ್ಲಿ ಕಾಡು ಜೀವನ ಮಾಡ್ತಾರೆ. ಅವರು ಯಾವುದೇ ರೀತಿ ಒಂದು ಜ್ಞಾನದ ಇಂಗಿತಜ್ಞತೆ ಅವ್ರಿಗೆ ಇರೋದಿಲ್ಲ. ಆಮೇಲೆ ಸ್ವಲ್ಪ ಬೆಳೆದಿರೋವ್ರಿಗೆ ಅಂದ್ರೆ ಪಟ್ಟಣದಲ್ಲಿ ವಾಸ ಮಾಡುವಂಥವ್ರು ಯಾರು, ಈ ಬಡಗಿ, ಅಕ್ಕಸಾಲಿಗ, ಕೆತ್ತನೆ ಕೆಲಸ ಮಾಡೋರು, ದೊಡ್ಡ ದೊಡ್ಡ ರೈತರು, ಇವರಲ್ಲಿ ಆರೋಪದೇಹ ಒಂದು ಬೆಳೆದು ಇರುತ್ತೆ. ಅವ್ರಿಗೆ ಅಂಥವರಲ್ಲಿ ಸ್ವಲ್ಪ ಜ್ಞಾನ ಕೂಡ ಇರುತ್ತೆ, ಇಂಗಿತಜ್ಞತೆ ಇರುತ್ತೆ, ಆತ್ಮದೃಷ್ಟಿ ಕೂಡ ಅವರಲ್ಲಿ ಸ್ವಲ್ಪ ಬೆಳೆದಿರುತ್ತೆ ಅಂತ. ಅಂಥವ್ರು ಸ್ವಲ್ಪ ಅರ್ಥ ಮಾಡಿಕೊಂಡು ಎಲ್ಲರೂ ನಮ್ಮ ಸುತ್ತಲೂ ಇರೋರು ನಾವು ಎಲ್ಲರೂ ಚೆನ್ನಾಗಿರ್ಬೇಕನ್ನೋ ಒಂದು ಮನೋದೃಷ್ಟಿಯಿಂದ ಅವರು ಕೆಲಸ ಮಾಡ್ತಾರೆ. ಸ್ವಾರ್ಥ ಇರೋದಿಲ್ಲ. ಸ್ವಲ್ಪ ಸ್ವಾರ್ಥ ಇದ್ರೂ ಕೂಡ ಸ್ವಲ್ಪ ಇವ್ರಿಗಿಂತ ಮೇಲು ದರ್ಜೆಯಲ್ಲಿ ಕೆಲಸ ಮಾಡ್ತಾರೆ. ಅವರು ಚೆನ್ನಾಗಿರ್ಲಿ ಅನ್ನೋ ಮನೋಭಾವನೆಯಲ್ಲಿ ಅವರು ಬದುಕು ಬಾಳ್ತಾರೆ, ಅವ್ರ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾರೆ ಅಂತ. ಇನ್ನ ಪರಿಪಕ್ವವಾಗಿ ಪರಿಪುಷ್ಟವಾಗಿ ಬೆಳೆದಿರುವಂತವ್ರು ಅಂದ್ರೆ ಯಾರು? ಪಂಡಿತರು, ದೊಡ್ಡ ಜಡ್ಜು, ಏನು ಸುಪ್ರೀಂ ಕೋರ್ಟ್ ಜಡ್ಜ್ ಅಂತಾರಲ್ಲ ಅಂತವ್ರು, ಒಳ್ಳೆ ಶಾಸ್ತ್ರಜ್ಞರು, ಆಮೇಲೆ ದೊಡ್ಡ ಆಫೀಸರು, ಭಾರಿ ವರ್ತಕರು, ಹೋಲ್ಸೇಲ್ ಡೀಲರ್ಸ್ ಅಂತಾರಲ್ಲ ಹಂಗೆ ದೊಡ್ಡ ವ್ಯಾಪಾರಸ್ಥರು, ಅಂಥವರಲ್ಲಿ ಈ ಒಂದು ಆರೋಪದೇಹ ಚೆನ್ನಾಗಿ ಬೆಳೆದಿರುತ್ತೆ. ಅವರಲ್ಲಿ ಸ್ವಾರ್ಥ ಭಾವನೆ ಏನು ಮುಕ್ಕಾಲು ಭಾಗ ಇರೋದಿಲ್ಲ, ಏನೋ ಇದ್ರೆ ಕಾಲು ಭಾಗ ಇರಬಹುದು. ಅವರು ಭಾರಿ ಪೂರ್ಣವಾಗಿ ಬೆಳೆದಿರ್ತಾರೆ. ಅವರು ದೇಶ ಲೋಕದ ಮಾನವತೆಗಾಗಿ ದುಡಿತಾರೆ. ಇಡೀ ಎಲ್ಲ ಮಾನವ ಕೋಟಿನ ಚೆನ್ನಾಗಿರ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಅವರು ಕೆಲಸ ಮಾಡ್ತಾರೆ. ಯಾರಿಗೂ ಮೋಸ ಮಾಡೋದಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಆತ್ಮ ಬೆಳೆದಿರುತ್ತೆ. ಅವ್ರಿಗೆ ಹಿಂದಿನ ಜನ್ಮಗಳಲ್ಲಿ ಅನೇಕ ಒಂದು ಅನುಭವಗಳು ಪಡ್ಕೊಂಡಿರ್ತಾರೆ. ಆ ಅನುಭವದ ಮೇರೆಗೆ ಅವರು ಉತ್ತಮರಾಗಿ ಬಾಳೋದಕ್ಕೆ ಇಷ್ಟಪಡ್ತಾರೆ. ಅವರಿಂದ ಇಡೀ ಮಾನವ ಕೋಟಿಗೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾರೆ. ಅವ್ರು ಮಾಡೋ ಕೆಲಸಗಳು ಆ ಕೆಲಸದಿಂದ 10 ಜನಕ್ಕೆ ಲೋಕಕ್ಕೆ ಸಹಾಯ ಆಗೋಂಗೆ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಈ ತರ ಇಂಥ ಮನುಷ್ಯರು ಕೆಲಸ ಮಾಡ್ತಾರೆ.
ಆದ್ರಿಂದ ಅವರಲ್ಲಿ ಆ ಅರೂಪ ದೇಹ ಕಾರಣ ಏನು ಕಾಮ ಶರೀರ, ರೂಪಮಾನ ಶರೀರ ಇವೆಲ್ಲ ಒಳ್ಳೆಯ ಬಣ್ಣಗಳು. ಅಂದ್ರೆ ಬಣ್ಣಗಳು ಅಂದ್ರೆ ಇಲ್ಲಿ ಗುಣಗಳು. ನಮ್ಮಲ್ಲಿ ಸದ್ಗುಣಗಳು ಬೆಳೆದ್ರೆ ಅದು ಬಣ್ಣ ಅಂತ ಕರೀತಾರೆ. ಆ ಸದ್ಗುಣಗಳು ಬೆಳೆಸ್ಕೊಂಡಿರ್ತಾರೆ. ಆ ಸದ್ಗುಣದಿಂದನೇ ನಾವು ಲೋಕಕ್ಕೆ ಸಹಾಯ ಮಾಡ್ಬೋದು. ದುರ್ಗುಣದಿಂದ ಎಂದೂ ಸಾಧ್ಯವಾಗೋದಿಲ್ಲ. ಆದ್ರಿಂದ ನಾವು ಬೆಳೆದಿರೋವರಾಗ್ಬೇಕು, ಬೆಳೆದ ಬುದ್ಧಿಜೀವಿಗಳಾಗ್ಬೇಕು. ಯಾಕೆ ಅಂದ್ರೆ ನಮ್ಮಲ್ಲಿ ಸದ್ಗುಣ, ಆತ್ಮಶಕ್ತಿ ಎಲ್ಲ ಬೆಳೆದುಕೊಂಡಿರ್ತೀವಿ. ಅದ್ರ ಮೂಲಕ ನಾವು ಪ್ರಜೆಗಳಿಗೆ ಒಳ್ಳೇದು ಮಾಡಬಹುದು. ಅದೇ ನಮ್ಮ ಆಧ್ಯಾತ್ಮಿಕ ಸಂಸ್ಥೆಯ ಏಕೈಕ ಗುರಿ ಏನು? ಮಾನವ ಕೋಟಿ ಉದ್ಧಾರಕ್ಕಾಗೇ ನಾವು ಶ್ರಮಿಸ್ಬೇಕು. ಮಹಾತ್ಮರ ಕನಸು ನನಸು ಮಾಡಬೇಕು. ಏನು ಅವ್ರ ಕನಸು? ನನ್ನ ಶಿಷ್ಯರು ಭೂಲೋಕದಲ್ಲಿ ಮಾನವರಾಗಿ ಹುಟ್ಟಿದ್ದಾರೆ, ಅವರು ನನ್ನ ಜ್ಞಾನವನ್ನು ಪಡ್ಕೊಂಡು ಇನ್ನ ಎಲ್ಲರನ್ನೂ ದೈವ ಭಕ್ತರನ್ನಾಗಿ ಮಾಡ್ಲಿ, ಎಲ್ಲರಿಗೂ ಈ ಉದ್ದೇಶ ನೆರವೇರ್ಲಿ ಅಂತ. ಯಾಕೆ ನಾವು ಉತ್ತಮರಾಗ್ಬೇಕು ಅಂದ್ರೆ ನಾವು ದುಃಖದಿಂದ ಪಾರಾಗ್ಬೇಕು. ದುಃಖ ಅಂದ್ರೆ ಸ್ವಾರ್ಥನೇ ದುಃಖ, ನಮ್ಗೆ ಅಜ್ಞಾನವೇ ದುಃಖ. ಆ ಅಜ್ಞಾನದಿಂದ ಪಾರಾಗಿ ಸುಜ್ಞಾನ ಬಂದ್ರೆ ನಮ್ಗೆ ದುಃಖನೇ ಬರೋದಿಲ್ಲ. ಬಡತನ ಚಿತ್ತನ ಅದು ಕೌಂಟ್ಲೆಸ್, ಏನು ಲೆಕ್ಕಕ್ಕೆ ಬರೋದಿಲ್ಲ. ಅದೆಲ್ಲ ಪ್ರಾರಬ್ಧ ನಮ್ದೇನೋ ಇರುತ್ತೆ, ಅದು ಬಡತನ ಸಿರ್ತನ ಬರ್ಬೋದು. ಇದು ಪ್ರಾರಬ್ಧ ಅಲ್ಲ. ಒಳ್ಳೆತನ ಅನ್ನೋದು ನಮ್ಮ ಹಕ್ಕು. ನಾವು ಮಾನವರಾಗಿ ಹುಟ್ಟಿದ ಮೇಲೆ ದೈವ ಭಕ್ತರು, ದೈವಿ ಗುಣಗಳು, ಆ ದೈವ ಸಂಪತ್ತನ್ನು ಬೆಳೆಸ್ಕೊಂಡು ಮಹಾತ್ಮರ ಒಂದು ಸೇವೆಗಾಗಿ ನಾವು ಸರ್ವಸ್ವ ತ್ಯಾಗಿಗಳಾಗಬೇಕು. ಅದು ಮಾನವನ ಸ್ವರೂಪ ತಾಳೋದಕ್ಕೆ ನಮ್ಮ ಹಕ್ಕಿದು. ಆದ್ರಿಂದ ನಮ್ಮ ಹಕ್ಕನ್ನು ನಾವು ತಪ್ಪಿಸ್ಕೋಬಾರ್ದು, ಚಲಾಯಿಸ್ಬೇಕು ಅಂತ ನಾವು ತಿಳ್ಕೊಂಡು ಮಾಡಬೇಕು ಅಂತ. ಇಲ್ಲಿ ಉತ್ತಮ ಮತ್ತು ನೀಚ ಪ್ರಕೃತಿಗಳು ನೋಡಿ. ಉತ್ತಮ ಮತ್ತು ನೀಚ ಪ್ರಕೃತಿಗಳಂದ್ರೆ ಈ ದೇಹಾತ್ಮ ಭಾವನೆ ಸ್ವಾರ್ಥವನ್ನ ಅವಲಂಬಿಸಿದೆ. ನಾನು ನನ್ನದು, ನಾನು ಚೆನ್ನಾಗಾಗ್ಬೇಕು, ಎಲ್ರಿಗಿಂತ ನಾನೇ ದೊಡ್ಡವರಾಗ್ಬೇಕು, ಶ್ರೀಮಂತ ಆಗ್ಬೇಕು, ನಾನೇ ಜ್ಞಾನಿ ಆಗ್ಬೇಕು, ನಾನೇ ಬೇಗ ಮೋಕ್ಷಕ್ಕೆ ಅರ್ಹನಾಗ್ಬೇಕು, ಏನೇನೋ ಒಳ್ಳೇದು ಕೆಟ್ಟದ್ದು ಎಲ್ಲ ದೊಡ್ಡದಾಗಿ ಆಸೆಗಳು ಇಟ್ಟುಕೊಂಡು ನಾವು ಬಾಳ್ತೀವಿ. ಇದು ನೀಚ ಪ್ರಕೃತಿ ನಮ್ಮಲ್ಲಿ ಇರೋದು. ಇನ್ನು ಉತ್ತಮ ಅಂದ್ರೆ ಆತ್ಮ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ನಾನು ಅಂದ್ರೆ ಆತ್ಮ ಅಲ್ಲ, ನಾನೊಬ್ಬನೇ ಅಲ್ಲ, ಇಡೀ ಜಗತ್ತೇ ನಾನು. ನಾನು ಅಂದ್ರೆ ದೇಹಾತ್ಮ ಭಾವನೆಯಲ್ಲಿ ಇಷ್ಟು ದಿವಸ ಅಂದ್ಕೊಂಡಿದ್ದೀವಿ, ಇದು ತಪ್ಪು. ಇಡೀ ಜಗತ್ತೇ ನಾನು. ಜಗತ್ತೇ ನಾನು ಆದ್ರೆ ಅಂದ್ಕೊಂಡ್ರೆ ನಾವು ಜಗತ್ತಿನಲ್ಲಿರೋ ಎಲ್ಲ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ಮಾನವರು ಎಲ್ಲರಿಗೂ ನಾವು ಒಂದು ಚೂರು ಕೂಡ ಹಾನಿ ಮಾಡೋದಿಲ್ಲ. ಯಾಕೆ ಹೇಳಿ? ಇಡೀ ಜಗತ್ತೇ ನನ್ನ ಶರೀರ ಅಂದಮೇಲೆ ನನ್ನ ಶರೀರದಲ್ಲಿ ಎಲ್ಲಿ ಚುಚ್ಚಿದ್ರು ಕೂಡ ನನಗೆ ನೋವಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ದುಃಖ ಬರುತ್ತೆ. ಎಲ್ಲಿ ಯಾರಿಗೆ ಪ್ರಪಂಚದಲ್ಲಿ ಯಾವ ಪ್ರಾಣಿ ಪಕ್ಷಿಗಳಿಗೂ, ಗಿಡ ಮರಗಳಿಗೂ, ಮನುಷ್ಯರಿಗೆ ಯಾರಿಗೇ ಆಗಲಿ ನಮ್ಮಿಂದ ನೋವಾದ್ರೆ ಕಾಯವಾಚ ಮನಸ್ಸ 3 ವಿಧದಲ್ಲೇ ಯಾವ ರೀತಿ ಎಲ್ಲಾದ್ರೂ ನೋವು ಮಾಡಿದ್ರು ಕೂಡ ನನಗೆ ಆ ನೋವು ಅಂತ ನಮ್ಗೆ ಗೊತ್ತಾಗುತ್ತೆ. ಯಾವಾಗ? ನಾವು ಉತ್ತಮರಾದ್ರೆ. ಆದ್ರಿಂದ ನಾವು ಉತ್ತಮರಾಗ್ಬೇಕು. ನಮ್ಮಿಂದ ಯಾರಿಗೂ ದ್ರೋಹ ಹಾಕ್ಬಾರ್ದು, ಯಾವುದೇ ರೀತಿಯಲ್ಲೂ ಕೂಡ ಕೆಡಕ ಹಾಕ್ಬಾರ್ದು. ನಾವು ಮಾತಿನಲ್ಲಾಗ್ಲಿ, ಕೈನಲ್ಲಿ ಕೆಲಸದಲ್ಲಾಗ್ಲಿ, ನಮ್ಮ ಯೋಚನೆ ಭಾವನೆಗಳಲ್ಲಾಗ್ಲಿ ನಾವು ಉತ್ತಮ ರೀತಿಯಲ್ಲಿ ಬದುಕಿ ಬಾಳಿದ್ದೇ ಆದ್ರೆ ನಾವು ಎಷ್ಟು ಜಾಗರೂಕರಾಗಿರ್ಬೇಕಂದ್ರೆ ನಾವು ಶತಸಿದ್ಧವಾಗಿ ಏನೇ ಮಾಡಿದ್ರು ಕೂಡ ನಾವು ಜಾರ್ಕೂಡ್ದು. ಈ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಅಷ್ಟು ನಿಕರ್ಷೆಯಾಗಿ ನಿಷ್ಠೆಯಿಂದ ನಾವು ಜೀವನ ನಡೆಸಬೇಕು. ಸರಳ ಜೀವನ, ಪ್ರಾಮಾಣಿಕ ಜೀವನ. ನೋಡಿ, ಸಿರಿತನ ಅಕಸ್ಮಾತ್ ಬರುತ್ತೆ, ನಮಗೂನು ಬಂದ್ರೆ ನಮ್ಮ ಮನೆ ದೇವರು ಕೊಟ್ಟಿದ್ದಾರೆ, ಬರ್ಲಿ, ಅದನ್ನ ಸದ್ವಿನಿಯೋಗ ಮಾಡೋಣ. ನಮ್ಗೆ ಜಾಸ್ತಿ ಆಗಿರೋದು ಇನ್ನೊಬ್ಬರ ಹತ್ರ ಹಂಚ್ಕೊಳ್ಳೋಣ, ತಪ್ಪೇನಿಲ್ಲ. ಏನು ಎಲ್ಲ ದಾನ ಮಾಡ್ಬೇಡಿ ಅಂತ ಯಾವ ಗುರುಗಳು ಹೇಳೋದಿಲ್ಲ ಅಲ್ವೇ? ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡೋಣ. ಇಲ್ಲ ಅಂದ್ರೆ ನಾವು ನೋಡಿ, ಈ ಜ್ಞಾನ ಇದೆ ನೋಡಿ, ಎಷ್ಟು ಜನಕ್ಕೆ ಬೇಕಾದ್ರೂ ಕೊಡ್ಬೋದು. ದುಡ್ಡು, ಅನ್ನ, ಊಟ, ಇನ್ನೊಂದು ಬಟ್ಟೆ ಎಲ್ಲಾನು ಆಗೋದಿಲ್ಲ, ಯಾರ ಕೈಲೂ ಆಗೋದಿಲ್ಲ ಕೊಡೋದಕ್ಕೆ. ಸತ್ಯ ತಾನೇ? ಆದ್ರಿಂದ ನಾವು ಏನೇ ಮಾಡಿದ್ರು ಕೂಡ ಜ್ಞಾನಾರ್ಜನೆ ನಾವು ಸಂಪಾದನೆ ಮಾಡಿ ಇನ್ನೊಬ್ರಿಗೂ ತಿಳಿಸಿ ಅವರನ್ನು ಕೂಡ ಉತ್ತಮರನ್ನಾಗಿ ಜೀವನ ಮಾಡೋದಕ್ಕೆ ಪರಿವರ್ತಿಸುವ ಹಂಗೆ ನಮ್ಮ ಜ್ಞಾನ ಬೆಳೆಸ್ಕೋಬೇಕು. ನಾವು ಏನೇ ಗ್ರಂಥ ಓದ್ಬೇಕಾದ್ರೂ ಕೂಡ ಅಂತ ಗ್ರಂಥ ಆಗ್ಬೇಕು. ನಮ್ಮ ಜ್ಞಾನ ಬೆಳಿಬೇಕು. ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ದಿವ್ಯ ಜ್ಞಾನ ನಮ್ಮಲ್ಲಿ ಅಳವಡಿಸ್ಕೊಳ್ಳುವಂತ ರೀತಿಯಲ್ಲಿ ಆ ಗ್ರಂಥ ಬೋಧೆ ಇರಬೇಕು. ಅಂತ ಗ್ರಂಥಗಳನ್ನೇ ಸದಾ ಅಭ್ಯಾಸ ಮಾಡಬೇಕು. ಆವಾಗ ಮಾತ್ರ ನಾವೇನಾದ್ರೂ ಒಂಚೂರು ಸಹಾಯ ಮಾಡಬಹುದು. ಆದ್ರಿಂದ ನಾವು ಈ ಒಂದು ವೃದ್ಧ ಜೀವರಂದ್ರೆ ನಾವು ಬೆಳೆದ ಜೀವಿಗಳಾಗಬೇಕು. ಬೆಳೆದ್ರೆ ಮಾತ್ರ ಆಗ್ತೀವಿ. ನೋಡಿ, ಇಲ್ಲಿ ಒಂದು ದೃಷ್ಟಾಂತ ಹೇಳಿದ್ದಾರೆ. ಶೇಕ್ಸ್ಪಿಯರ್ ಮಹಾಕವಿ. ಶೇಕ್ಸ್ಪಿಯರ್ ಅಂದ್ರೆ ಅವರ ಕಾದಂಬರಿಗಳೆಲ್ಲನೂ ಟ್ರಾಜಿಡಿ ಅಂದ್ರೆ ದುಃಖದಿಂದ ಕೂಡಿರೋವು.
ಆದ್ರೆ ಅವರು ದುಃಖ ಆದ್ರೂ ಕೂಡ ದುಃಖ ಯಾಕೆ ಆ ಕಾದಂಬರಿಗಳು ಬರೆದ್ರು ಅವ್ರು ಅಂದ್ರೆ ಅವರು ಮಹಾಜ್ಞಾನಿ ದೈವಭಕ್ತರು. ಈ ದುಃಖ ಹೋಗಲಾಡಿಸೋದಕ್ಕೆ ಭಗವಾನ್ ಬುದ್ಧರು ಏನು ಅಷ್ಟಾಂಗ ಮಾರ್ಗಗಳು ಎಲ್ಲ ಹೇಳಿದಾರೋ ಆ ತರ ಇವು ಹೇಳಿದಾರ. ಭಗವಾನ್ ಬುದ್ಧರೇನು ದುಃಖ ಅವನ್ನೇನು ಅನ್ನೋದು ದುಃಖ, ದುಃಖಕ್ಕೆ ಕಾರಣ, ದುಃಖ ನಿವಾರಣೋಪಾಯ ಅಂತ 4 ಮಾರ್ಗಗಳು ಹೇಳಿದ್ದಾರೆ ಭಗವಾನ್ ಬುದ್ಧರು. ದುಃಖಕ್ಕೆ ಯಾವ ತರ ಕಡಿಮೆ ಮಾಡ್ಕೋಬೇಕು ಅಂತ. ಆ ತರ ಶೇಕ್ಸ್ಪಿಯರ್ ಅವರು ಕೂಡ ಈ ಮಹಾಕವಿ ಒಂದು ಈ ವಿರೋಧ, ನಮ್ಮ ದೇಹಾತ್ಮ ಈ ಕಡೆ ಎಳೆಯುತ್ತೆ, ಜೀವಾತ್ಮ ಆ ಕಡೆ ಎಳೆಯುತ್ತೆ, ಇದಕ್ಕೆ ಒಂದು ಕಥೆ ಹೇಳಿದ್ದಾರೆ. ಒಬ್ಬ ಯಜಮಾನ ಶ್ರೀಮಂತ ಆ ಮನೆಯ ಬೇಗದ ಕೈಯೇ ಒಬ್ಬ ಸೇವಕನಿಗೆ ಆ ನೌಕರನಿಗೆ ಕೊಟ್ಬಿಟ್ಟು ನಾನು ಹೊರಗಡೆ ಎಲ್ಲ ಹೋಗಿ ಬರ್ತೀನಿ ಜೋಪಾನ ಅಂತ ಹೇಳಿ ಹೊರಟೋಗ್ತಾನೆ. ಈ ನೌಕರ ಏನ್ ಮಾಡ್ತಾನೆ, ಏನು ನಾನು ಬಡವ, ಯಾವಾಗ್ಲೂ ಭಿಕ್ಷೆ ಈ ನೌಕರನಾಗೆ ಇರ್ಬೇಕು, ಇವಾಗ ಸಮಯ ಸಿಕ್ಕಿದೆ, ಯಜಮಾನ ಇಲ್ಲ, ಈ ದುಡ್ಡು ಕದ್ಬಿಟ್ಟು ನಾನು ಶ್ರೀಮಂತ ಆಗ್ಬೋದು ಅಂತ ಹೇಳ್ತಾನೆ. ಅವನಲ್ಲೇ ಈ ನೀಚ ಸ್ವಭಾವ, ನೀಚ ಮನಸ್ಸು ಹಂಗೆ ಹೇಳುತ್ತೆ. ಆತ್ಮ ಏನ್ ಹೇಳುತ್ತೆ, ಮುಟ್ಟಾಳ, ಹಂಗೆ ಹೇಳ್ಬೇಡ, ಹಂಗ ಅನ್ಕೋಬೇಡ, ನಿಂದಲ್ಲ ಅದು ಯಜಮಾನಂದು, ಯಜಮಾನನಿಗೆ ದ್ರೋಹ ಮಾಡಿದ್ರೆ ಅನ್ಯಾಯ, ಇದು ತಪ್ಪು ಅಂತ ಹೇಳುತ್ತೆ. ಆಮೇಲೆ ಇಲ್ಲ ಸಿಕ್ಕಿದ ಸಮಯ ಬಿಟ್ಟೋದ್ರೆ ನೀನು ಮುಟ್ಟಾಳ ಆಗ್ತೀಯ, ಸಮಯ ಸಿಕ್ಕಿದ ದೋಚ್ಬಿಡು ನೋಡ್ಕೊಳ್ಳೋಣ ಅದೇನಾಗುತ್ತಂತ ನೀಚ ಮನಸ್ಸು ಹೇಳುತ್ತೆ. ಆದ್ರೆ ಆತ್ಮ ಹೇಳುತ್ತೆ, ಸ್ವಾಮಿ ದ್ರೋಹ ಮಾಡೋದು ಬಹಳ ಅನ್ಯಾಯ, ನಿನ್ನ ಯಜಮಾನ ಉಂಡದ ಮನೆಗೆ 2 ಬಗೆಯೋದು ಕೆಡಕು, ಅದು ತಪ್ಪು ಅಂತ ಈ ಆತ್ಮ ಹೇಳುತ್ತೆ. ಆಮೇಲೆ ಎತ್ಕೊಂಡು ಹೊರಟೋಗ್ಬೇಡ, ನೀನ್ ಇಲ್ಲಿದ್ರೆ ತಾನೇ ನಿನ್ನನ್ನ ಬೈಯೋದವ್ರು, ಬೇಡ ನೀನು ಎತ್ಕೊಂಡು ದೂರ ಹೊರಟೋಗ್ಬಿಟ್ಟು ಅಲ್ಲಿ ಮಜವಾಗಿ ಚೆನ್ನಾಗಿ ಇದ್ಬಿಡು ಅಂತ ಹೇಳುತ್ತೆ ನೀಚ ಮನಸ್ಸು. ಆದ್ರೆ ಆ ಯಜಮಾನನಿಗೆ ದ್ರೋಹ ಮಾಡೋದು ಪರಮ ದ್ರೋಹ, ಪರಮ ಚಂಡಾಲ, ಮಾನವನಿಗೆ ಇದು ಸಲ್ಲದು ಅಂತ ಹೇಳುತ್ತೆ. ಆದ್ರಿಂದ ನಾವು ಇವಾಗ ಈ ತರ ನಮ್ಮಲ್ಲೇ ಇಬ್ಬರಿದ್ದಾರೆ, ದೇಹಾತ್ಮ ಭಾವನೆ ಒಂದು ಕಡೆ ಎಳೆಯುತ್ತೆ, ತುಳಿಯುತ್ತೆ, ಆತ್ಮ ದೃಷ್ಟಿ ಇನ್ನೊಂದು ಕಡೆ ತುಳಿಯುತ್ತೆ. ನಾವು ಯಾವುದನ್ನು ಮೆಚ್ಚಬೇಕು, ಆತ್ಮ ದೃಷ್ಟಿ ಸತ್ಯ. ಯಾಕಂದ್ರೆ ನಮ್ಮ ದುಡಿಮೆ ಏನಿದೆಯೋ ಅದಕ್ಕೆ ನಾವು ಆಸೆ ಪಡ್ಬೇಕು. ನಮ್ಮ ದುಡಿಮೆ ಇಲ್ಲದೆ ಇರೋದನ್ನ ನಾವು ಯಾವತ್ತೂ ಇಷ್ಟಪಡಬಾರ್ದು, ಅದು ಪರಮದ್ರೋಹ ಅಂತ ನಾವು ಆತ್ಮದೃಷ್ಟಿಯಿಂದ ತಿಳಿದಾಗ ನಾವು ಸಂಪೂರ್ಣವಾಗಿ ಪರಿಪೂರ್ಣರಾಗಿ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಈ ತರ ಒಂದು ಆ ಶೇಕ್ಸ್ಪಿಯರ್ ಮಹಾಕವಿ ಒಂದು ದೃಷ್ಟಾಂತ ಕಥೆ ಹೇಳಿದ್ದಾರೆ. ಇದು ಸತ್ಯ ಕಥೆ ಅಲ್ಲ, ಇದು ನಿಜವಾಗ್ಲೂ ವಾಸ್ತವನ. ಯಾಕಂದ್ರೆ ನಮ್ಮ ಜೀವನದಲ್ಲಿ ನಾವು ಕೂಡ ಅನ್ಕೊಳ್ಳೋಣ, ಇವಾಗ ನಮ್ದೇ ಯಾರಾದ್ರೂ ಕತ್ಕೊಂಡಾದ್ರೆ ನಮ್ಗೆ ದುಃಖ ಆಗಲ್ವೇನ? ನಾವು ದುಡಿಮೆ ಮಾಡಿ ಸಂಪಾದನೆ ಮಾಡಿರೋ ಒಂದು ದುಡ್ಡು ಇನ್ನೊಬ್ರು ಕಳ್ತನ ಮಾಡಿದ್ರೆ ತಪ್ಪಲ್ವಾ? ಆ ತರ ಇನ್ನೊಬ್ರು ನಾವು ಕಳ್ತನ ಮಾಡಿದ್ರು ಕೂಡ ಅದು ಹಂಗೆ ತಾನೆ. ಆದ್ರಿಂದ ಎಲ್ಲರಲ್ಲೂ ಪರಮಾತ್ಮ ಇರೋದ್ರಿಂದ ಯಾರು ದ್ರೋಹ ಮಾಡಿದ್ರು ಕೂಡ ದೇವರಿಗೆ ದ್ರೋಹ ಮಾಡ್ದಂಗೆ. ಆ ಒಂದು ಮನೋ ವಿಶಾಲ ದೃಷ್ಟಿ ನಾವು ಬೆಳೆಸ್ಕೊಂಡಾಗ ಯಾವತ್ತೂ ಯಾರಿಗೂ ದ್ರೋಹ ಮಾಡೋದಿಲ್ಲ. ಈ ಒಂದು ಸದ್ಬುದ್ಧಿ ನಾವು ಬೆಳೆಸ್ಕೋಬೇಕು. ಇಂಥ ಒಂದು ಬೋಧೆ ಕೊಡುವಂತ ಸದ್ಗ್ರಂಥಗಳು ನಾವು ಅಧ್ಯಯನ ಮಾಡ್ಬೇಕು. ಈ ತರ ಪರಮಗುರು ಚರಣ ಸನ್ನಿಧಿಯಲ್ಲಿ ಮಹಾನುಭಾವ ಜಯ ಕೃಷ್ಣಮೂರ್ತಿ ಅವರು ನಮ್ಗೆ ಈ ತರ ತಿಳಿಸ್ತಾ ಇದ್ದಾರೆ. ಇವೆಲ್ಲ ವಿಶಾಲಾರ್ಥ, ವಿವೇಕ, ವೈರಾಗ್ಯ, ಸದಾಚಾರ, ಪ್ರೇಮ ಅಂದ್ರೇನು, ಆ 4 ಅಂಶಗಳು ಪ್ರತಿ ಅಧ್ಯಾಯದಲ್ಲೂ ಸಾಧನ ಚತುಷ್ಟಯದಲ್ಲಿ ಇಳಿಸಿದ್ದಾರೆ. ಅದು 4 ಅಧ್ಯಾಯ, 4 ಪ್ರತಿ ಅಧ್ಯಾಯದಲ್ಲೂ ಇದೆ. ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಆದ್ರಿಂದ ನಾವು ಆ ತರ ಆಗ್ಬೇಕು. ಇಲ್ಲಿ ಇನ್ನೊಂದು ಜೀವಾತ್ಮ ದೇಹಾತ್ಮ ಅಂತ. ಈ ಜೀವಾತ್ಮ ದೇಹಾತ್ಮ ಅಂದ್ರೆ ಜೀವಾತ್ಮನು ಒಂದೇ ವ್ಯಕ್ತಿ, ಅವನು ಮೇಲಿನ ರೂಪಲೋಕದಲ್ಲಿ ಇದ್ದುಕೊಂಡು ಮನುಷ್ಯನು ಭೂಲೋಕದಲ್ಲಿ ಜನ್ಮವೆತ್ತಿದಾಗ ತನ್ನ ಒಂದು ಅಂಶ ದೇಹಾತ್ಮದಲ್ಲಿ ಇಳಿಸುತ್ತೆ. ಅಂಶ ಇಳಿಸ್ಬಿಟ್ಟಾಗ ಈ ದೇಹಾತ್ಮ ಏನ್ ಮಾಡುತ್ತೆ, ನಾನೇ, ಈ ಶರೀರನೇ ನಾನು ಅಂತ ಅನ್ಕೊಳ್ಳುತ್ತೆ. ಹಂಗಲ್ಲ, ನಾವು ಜ್ಞಾನಿ ಆದ್ರೆ ಆವಾಗ ಈ ಶರೀರ ನಾನಲ್ಲ, ಆತ್ಮ ನಾನು. ಈ ಕಷ್ಟ ಸುಖಗಳು ಎಲ್ಲ ಬರೋದು ಶರೀರಕ್ಕೆ, ನನಗಲ್ಲ ಅಂತ ತಿಳ್ಕೊಳ್ತಾರೆ ಜ್ಞಾನಿಗಳು. ಕಷ್ಟ ಸುಖಗಳು ನಮ್ಮ ಪ್ರಾರಬ್ಧ ಏನೋ ಇರುತ್ತೆ, ಹಿಂದೆ ಮುಂದೆ ಏನೋ ಮಾಡಿರ್ತೀವಿ, ಅದಕ್ಕೆ ತಕ್ಕ ಹಾಗೆ ನಾವು ಋಣ ತೀರಿಸ್ಬೇಕು. ಅದಕ್ಕೆ ನಮ್ಗೆ ಬಡತನನೋ, ಸಿರ್ತನೋ, ಕಾಯಿಲೆನೋ, ಆರೋಗ್ಯನೋ ಯಾವುದೋ ಬರುತ್ತೆ. ಆದ್ರೆ ಇವೆಲ್ಲನೂ ಅವೆಲ್ಲ ದೇಹಾತ್ಮ ಭಾವನೆಯಲ್ಲಿ ಮಾತ್ರ ಬರೋದು. ದೇಹಾತ್ಮ ಪೂರ್ತಿ ಉದ್ದಕ್ಕೂ ಇರೋದಿಲ್ಲ. ಈ ದೇಹಾತ್ಮ ನಮ್ಮ ಶರೀರ, ನಾವು ಕಾಲಾನಂತರ ಈ ಶರೀರಗಳು ಏನು, ಕಾಮ ಶರೀರ, ಪ್ರಾಣಮಯ ಕೋಶ ಮತ್ತು ಕಾಮ ಶರೀರ ಮತ್ತು ರೂಪ ಮನೋಶರೀರ, ಈ ದೇಹಗಳು ಸತ್ತೋಗ್ಬೇಕು, ಒಂದೊಂದೇ ಸಾಯುತ್ತೆ. ಅದಾದ್ಮೇಲೆ ನಮ್ಮ ಈ ಜೀವಾತ್ಮ ತನ್ನ ಸ್ವಸ್ಥಾನಕ್ಕೆ ಸೇರ್ಕೊಳ್ತಾನೆ. ಆತರ ಈ ಅನ್ನಮಯ ಕೋಶ ಬಿಟ್ಟ ಮೇಲೆ ಪ್ರಾಣಮಯ ಕೋಶ, ಕಾಮ ಶರೀರ ಮತ್ತು ರೂಪ ಮನೋ ಶರೀರ, ಈ 3 ಶರೀರಗಳು ಸಾಯ್ಬೇಕು.
ಅಲ್ಲಿವರೆಗೂ ಜೀವ ಇರುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ, ಅದು ಸೂಕ್ಷ್ಮ ಸ್ಥಿತಿಯಲ್ಲಿ ಇರುತ್ತೆ. ಅದು ಸಾಯ್ಬೇಕು, ಒಂದೊಂದೇ ಅದು ಬಿಡುತ್ತೆ, ಆಮೇಲೆ ನಮ್ಮ ಸ್ವಸ್ಥಾನಕ್ಕೆ ಸೇರುತ್ತೆ ಅಂತ. ಆ ತರ ಜೀವಾತ್ಮನು ದೇಹಾತ್ಮ ಮಾಡಿರುವ ನೋಡಿ, ಜೀವಾತ್ಮ ನಾವು ಜೀವಂತವಾಗಿ ಇವಾಗ ಶರೀರ ಕಟ್ಕೊಂಡು ಈ ಪ್ರಪಂಚದಲ್ಲಿ ಸ್ಥೂಲ ದೃಷ್ಟಿಯಲ್ಲಿ ಬದುಕಿರುವಾಗ ನಾವೇನಾದ್ರೂ ಕಾಯವಾಚ ಮನಸ್ಸ ಉತ್ತಮ ರೀತಿಯಲ್ಲಿ ಏನಾದ್ರೂ ಕೆಲಸ ಕಾರ್ಯಗಳು ಮಾಡಿದ್ರೆ ಅದು ಜೀವಾತ್ಮನಿಗೆ ಅನುಭವ ವೇದ್ಯವಾಗುತ್ತೆ, ಅದು ರೆಕಾರ್ಡ್ ಆಗುತ್ತೆ. ಜೀವಾತ್ಮನಿಗೆ ಅನುಭವಕ್ಕೆ ಪಡೋದು ಜೀವ ವಿಕಾಸ ಅಂದ್ರೆ, ಆತ್ಮ ವಿಕಾಸ ಅಂದ್ರೆ ಇದೆ. ನಾವು ಸ್ಥೂಲ ದೃಷ್ಟಿಯಲ್ಲಿ ಯಾವಾಗ ಉತ್ತಮ ರೀತಿಯಲ್ಲಿ ಬೆಳೀತೀವೋ ಅದು ರೆಕಾರ್ಡ್ ಮಾಡಿಕೊಂಡು ಅದರ ಮೂಲಕ ಆತ್ಮ ಬೆಳವಣಿಗೆ ಆಗುತ್ತೆ, ಮುಂದಿನ ಜನ್ಮ ಅದು ಆ ಮಟ್ಟಕ್ಕೆ ತಗೊಳ್ಳುತ್ತೆ ಅಂತ. ಈ ತರ ಆಗುತ್ತೆ ಸ್ವಲ್ಪ ಸ್ವಲ್ಪನೇ. ಮಕ್ಕಳಿಗೆ ಏಲಕ್ಕಿ ಕೇಸರಿ ವಾಸನೆ ಗೊತ್ತಾಗೋದಿಲ್ಲ, ಈ ಹುಳಿಕು ಉಪ್ಪು ಖಾರ ಇವು ಗೊತ್ತಾಗುತ್ತೆ. ಆ ತರ ನಮ್ಮಲ್ಲಿ 2 ವ್ಯಕ್ತಿಗಳಿದ್ದಾರೆ ಅಂತ ನಮಗೂ ಈ ದೃಷ್ಟಿಯಲ್ಲಿ ಗೊತ್ತಾಗುತ್ತೆ ಅಂತ. ಆದ್ರಿಂದ ನಾವು ಇಂದ್ರಿಯ ನಿಗ್ರಹ, ಕರುಣೆ, ರುಜುಮಾರ್ಗ, ಪ್ರಾಮಾಣಿಕ ಮಾರ್ಗ ಇವೆಲ್ಲ ಈ ಆತ್ಮನ ಲಕ್ಷಣಗಳು, ಅವು ಬೆಳೆಸ್ಕೋಬೇಕು. ದೇಹಾತ್ಮನ ಲಕ್ಷಣಗಳು ಸ್ವಾರ್ಥ, ಬರೀ ಸ್ವಾರ್ಥದಲ್ಲ, ನಾನು ನನ್ನದು ಅಹಂಕಾರ ಇವು ಅವು ಬೆಳೆಸ್ಕೋಬಹುದು ಅಂತ ನಾವು ಯಾವಾಗ್ಲೂ ಮನಸ್ಸಿನಲ್ಲಿ ಇಟ್ಕೋಬೇಕು. ಇಲ್ಲಿ ಮುಕ್ತಿ ಅಂತ ಇದು ಜನಗಳಿಗೆ ಮಾತಿನ ಮೂಲಕ ತಿಳಿಸೋದಕ್ಕಾಗೋದಿಲ್ಲ. ಮೋಕ್ಷ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇವಾಗ ನನಗೆ ಮೋಕ್ಷ ಸಿಕ್ಕಿದೆ, ಇನ್ನೊಬ್ರಿಗೆ ಹೇಳೋದಕ್ಕೆ ಮಾತಿಲ್ಲ, ಅದು ತೋರ್ಸೋದಕ್ಕೆ ವಸ್ತುನೂ ಅಲ್ಲ ಮೋಕ್ಷ, ಅವರವರ ಅನುಭವಕ್ಕೆ ಪಡ್ಕೊಳ್ಳುವಂಥದ್ದು. ಇಲ್ಲಿ ಉಪನಿಷತ್ನಲ್ಲಿ ಒಂದು ಸಂಸ್ಕೃತ ಶ್ಲೋಕ ಇದೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸದಾ ಎಂದು ಉಪನಿಷತ್ತು ಹೇಳುತ್ತದೆ. ಆ ಸ್ಥಿತಿ ಮಾತಿಗೂ ಮನಸ್ಸಿಗೂ ಎಟ್ಕೋದಿಲ್ಲ ಅಂತ. ಆ ತರ ಈ ತರ ನಾವು ಈ ನಾನು ಎಂಬ ವಸ್ತುವಿಗೆ ನಾಶನ ಇಲ್ಲ. ಯಾಕಂದ್ರೆ ಈ ಶರೀರ ಅನ್ನೋದು ನಾನು ಅಂತ ಭಾವಿಸಿದ್ದೀವಿ, ಅದು ನಾನಲ್ಲ. ನಾನು ಅಂದ್ರೆ ಆತ್ಮ ಅಂತಾನೆ ನಾವು ಯಾವಾಗ್ಲೂ ಘಂಟಾಘೋಷವಾಗಿ ಒಪ್ಕೋಬೇಕು. ನಾವು ಕಾಯವಾಚ ಮನಸ್ಸು ಒಪ್ಕೋಬೇಕು, ನಾನು ಅಂದ್ರೆ ಆತ್ಮ ಸ್ವರೂಪಿ ಅಂತ. ಆವಾಗ ಮಾತ್ರ ನಾವು ಆತ್ಮ ದೃಷ್ಟಿಯಲ್ಲಿ ಬಾಳೋದಕ್ಕೆ ಸಾಧ್ಯ. ಆತ್ಮ ಯಾವತ್ತೂ ಕೆಡಕ್ ಮಾಡೋದಿಲ್ಲ, ಕೆಟ್ಟದ್ದು ಆಲೋಚನೆ ಇಲ್ಲ, ಏನೂ ಇಲ್ಲ, ಯಾವ ದುಃಖನೂ ಇಲ್ಲ ಆತ್ಮಕ್ಕೆ. ಆ ದೃಷ್ಟಿಯಲ್ಲಿ ನಾವು ಯಾಕೆ ಇರಬಾರ್ದು? ಆ ತರ ನಾವು ದೃಢವಾಗಿ ಸಂಕಲ್ಪ ಮಾಡಿಕೊಂಡು ಆತ್ಮ ದೃಷ್ಟಿಯಲ್ಲಿ ಬಾಳೋದಕ್ಕೆ ಇಷ್ಟಪಡ್ಬೇಕು. ಜೆ.ಕೆ. ಅವ್ರನ್ನ ಕಾಶಿಗೆ ಇವಾಗ ಈ ತರ ಇದು ಒಂದು ಇದಿದೆ, ಅನ್ಬೇಸಂಟಮ್ಮ ಅವರು ಅವರನ್ನ ಕರ್ಕೊಂಡು ಹೋದ್ರಂತೆ ಕಾಶಿಗೆ. ಅಲ್ಲಿ ಕೇಳಿದ್ರಂತೆ, ಆ ಪತ್ರಗಳು ಅವ್ರು ಬರ್ದಿರೋದು 13ನೇ ವಯಸ್ಸಿನಲ್ಲಿ ಏನು ಬರೆದು ಪರಮಗುರು ಚರಣ ಸನ್ನಿಧಿ ಪತ್ರಗಳು ಕಳಿಸ್ಕೊಡಿ ಅಂತ. ಅವರು ಯೋಗಿಯಲ್ಲಿ ಇಟ್ಬಿಟ್ರಿಗೆ ಹೇಳಿದ್ರು, ಫೋನ್ನಲ್ಲೋ ಲೆಟರ್ನಲ್ಲೋ ಅವರು ಎಲ್ಲ ಕಲೆಕ್ಟ್ ಮಾಡಿ ಅವು ಕಳಿಸ್ಕೊಟ್ರು ಕಾಶಿಗೆ ಅಂತ. ಆ ತರ ಅವರು ಗುರುಗಳು, ಕೆ.ಎಚ್. ಗುರುಗಳು ಎಲ್ಲ ಆ ಪತ್ರಗಳನ್ನು ವೀಕ್ಷಣೆ ಮಾಡಿ ಅದರಲ್ಲಿ ತಪ್ಪು ಒಪ್ಪುಗಳು ಸರಿ ಮಾಡಿ ಎಲ್ಲ ಮಾಡಿದ್ರು. ಆಮೇಲೆ ಇದು ಸರಿ ಅಂತ ಒಪ್ಪಿದ ಮೇಲೆ ಮೈತ್ರೇಯ ಪ್ರಭುಗಳಿಗೂ ಕೂಡ ತೋರಿಸ್ಬೇಕು ಅಂತ ಹೇಳಿದಿರುತ್ತೆ. ಆವಾಗ ಸೂಕ್ಷ್ಮ ದೃಷ್ಟಿಯಲ್ಲಿ ಇವೆಲ್ಲ ನಡೆದಿರೋದು. ಅವರು ಮೈತ್ರೇಯ ಪ್ರಭುಗಳು ಆ ಪತ್ರಗಳನ್ನು ನೋಡ್ಬಿಟ್ಟು ಎಲ್ಲ ಸರಿಯಾಗಿದೆ, ಇದು ಅಚ್ಚುಕಟ್ಟಾಗಿದೆ, ಇದು ಲೋಕ ಮಾನವ ಕೋಟಿಗೆ ಬೇಕೇ ಬೇಕು ಈ ಒಂದು ಬೋಧೆ ಅಂತ ಅವರು ತಿಳಿಸಿದ್ರು. ಅವರು ಯಾವಾಗ ಒಪ್ಕೊಂಡ್ರು ಆವಾಗ 30-40 ಭಾಷೆಗಳಲ್ಲಿ ಈ ಒಂದು ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ಅಂತ ಒಂದು ಗ್ರಂಥವನ್ನ ಅಚ್ಚು ಮಾಡಿದ್ರು. ಎಲ್ಲ ಭಾಷೆಗಳಲ್ಲೂ ತರ್ಜುಮೆ ಮಾಡಿ ಪ್ರಿಂಟ್ ಮಾಡಿಸಿ ನಮ್ಮ ಪ್ರಪಂಚಾದ್ಯಂತ ಇದು ಕೊಟ್ರು. ಈ ತರ ಯೋಗಿ ಲೆಡ್ಬಿಟ್ರವರು ಇನ್ನೇನು ಮಾಡಿದ್ರು, ಈ ಅನ್ಬೇಸಂಟಮ್ಮ ಅವರು ಯೋಗಿ ಲೆಡ್ಬಿಟ್ರವರು ಈ ಮಗುವನ್ನ ನಾವು ಬೆಳೆಸ್ತೀವಿ, ಲೋಕ ಸೇವೆಗಾಗಿ ಇವರನ್ನ ಮುಡುಪಾಗಿಡೋ ಹಂಗೆ ಅವರನ್ನು ಬೆಳೆಸ್ತೀವಿ ಅಂತ ಒಪ್ಕೊಂಡು, ಇವರು ಕಾಲೇಜ್ಗೂ ಎಲ್ಲ ಅವರು ಮನೆಗಳಲ್ಲಿ ಇದ್ರಲ್ವಾ, ಅವ್ರ ತಂದೆ ತಾಯಿ ಒಪ್ಕೋಬೇಕಲ್ಲ, ಅವೆಲ್ಲ ಒಪ್ಸಿ ನಾವು ಮಾಡ್ತೀವಿ ಅಂತ ಇವ್ರು ಪಣ ತೊಟ್ಟು ಇಬ್ರು ಈ ಜೆ ಕೃಷ್ಣಮೂರ್ತಿ ಅವರನ್ನ ಅವರು ತಂದೆ ತಾಯಿಯಿಂದ ತಕೊಂಡು ಇವ್ರ ಮಗನಾಗಿ ಬೆಳೆಸಿ, ಅನ್ಬೇಸಂಟಮ್ಮ ಅವರು ನನ್ನ ಮಗ ಅಂತ ಹೇಳಿ ಬೆಳೆಸಿ ಇವರನ್ನ ಈ ಮಹಾಜ್ಞಾನಿಗಳನ್ನಾಗಿ ಲೋಕ ದೃಷ್ಟಿಯಲ್ಲಿ ಮಾನವ ಕೋಟಿಗೆ ಒಳ್ಳೆಯ ಸುಸಜ್ಜಿತವಾದ ಜ್ಞಾನ ಕೊಡೋ ಅಂತ ಮಟ್ಟಕ್ಕೆ ಬೆಳೆಸಿದ್ರು. ಆ ತರ ಆದ್ರು. ಆದ್ರಿಂದ ಇವರು ಯಾವಾಗ ಹಿಂಗಾದ್ರೂ ಅವರಿಗೆ ದೀಕ್ಷೆಗಳು ಕೊಡ್ಬೇಕು ಅಂತಾನೆ ಈ ಮಹಾತ್ಮರಿಗೆ ಗೊತ್ತಾಯ್ತು. ಇವ್ರು ಹಿಂದಿನ ಜನ್ಮದಲ್ಲೇ ಮುಕ್ಕಾಲು ಭಾಗ ಬೆಳೆದಿದ್ರು. ಆ ಒಂದು ಕಾರಣದಿಂದ ಇವರಿಗೆ ದೀಕ್ಷೆಗಳು ಕೊಡೋದಕ್ಕೆ ಇವ್ರಿಗೆ ಇಷ್ಟು ಅತ್ಯುನ್ನತ ಮಟ್ಟಕ್ಕೆ ಬೆಳೆಸೋದಕ್ಕೆ ಸಾಧ್ಯ ಆಯ್ತು ಅಂತ. ಈ ತರ ಈ ಜಿಡ್ಡು ಕೃಷ್ಣಮೂರ್ತಿ ಅವರು ಆ ಮಹಾತ್ಮರ ಒಂದು ಬೋಧೆಯನ್ನ ಜ್ಞಾಪಕ ಇಟ್ಟುಕೊಂಡು ಒಂದೂ ಮರೆಯದಿರ ಅವರು ಈ ಪರಮಗುರು ಚರಣ ಸನ್ನಿಧಿ ವಿವೇಕ, ವೈರಾಗ್ಯ, ಸದಾಚಾರ, ಪ್ರೇಮ ಇವು ಮಾನವರು ಮಾನವಾದ್ಯತೆ ಆಗ್ಬೇಕಾದ್ರೆ ಈ 4 ಅಂಶಗಳನ್ನ ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ಅದರಂತೆ ಬದುಕು ಬಾಳದಾಗ ಮಾತ್ರ ನಾವು ಕೂಡ ದೀಕ್ಷೆಗೆ ಅರ್ಹರಾಗ್ತೀವಿ. ನಾವು ಕೂಡ ಅತ್ಯುನ್ನತ ಮಟ್ಟದ ಒಂದು ಬೆಳವಣಿಗೆ
ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತ ಅವರು ಗುರುಗಳು ಹೇಳಿದ್ದಾರೆ, ಜೆ.ಕೆ. ಅವರು ಹೇಳಿದ್ದಾರೆ. ನಮಗೂ ಇದು ಓದಿದ್ರೆ ಗೊತ್ತಾಗುತ್ತೆ, ಸತ್ಯನೇ ಈ ಮಾತು. ಯಾಕಂದ್ರೆ ನಾವು ಉತ್ತಮ ರೀತಿಯಲ್ಲಿ ಬೆಳೆದ್ರೆ ಇನ್ನು ಅದಕ್ಕಿಂತ ನಮ್ಮ ತಂದೆ ತಾಯಿಗಳಿಗೆ ನಾವು ಕೊಡುವಂತ ಭಾಗ್ಯ ಇನ್ನೇನಿದೆ. ನಮ್ಮ ತಂದೆ ತಾಯಿಗಳಿಗೆ ನಾವು ಹುಟ್ಟಿದ್ದಕ್ಕೆ, ಸ್ಥೂಲ ದೃಷ್ಟಿಯಲ್ಲಿ ಹುಟ್ಟಿದ್ದಕ್ಕೆ, ನಮ್ಗೆ ಜನ್ಮ ಕೊಟ್ಟಿದ್ದಕ್ಕೆ ಸಾರ್ಥಕ ಅಂದ್ರೆ ನಾವು ಉತ್ತಮ ರೀತಿಯಲ್ಲಿ ನಮ್ಮ ಬದುಕನ್ನು ರೂಪಿಸ್ಕೊಂಡು ಜನ್ಮ ಪಾವನ ಮಾಡ್ಕೊಂಡ್ರೆ ನಮ್ಮ ಮಹಾತ್ಮರ ಕನಸು ನನಸು ಮಾಡೋ ರೀತಿನೂ ಆಗುತ್ತೆ. ನಮ್ಮ ತಂದೆ ತಾಯಿಗಳಿಗೂ ನಾವು ಒಳ್ಳೆಯದು ಮಾಡ್ದಂಗಾಗುತ್ತೆ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಗುರುಗಳಿಗೂ, ನಮ್ಮ ಸಹೋದರರಿಗೂ, ನಮ್ಮ ಈ ದೇಸಾಕಲ್ ಸೊಸೈಟಿ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ವಂದಿಸುತ್ತಾ ಈ ಒಂದು ಪುಟ್ಟ ಭಾಷಣವನ್ನು ಮುಗಿಸ್ತೇನೆ.